subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಬಡವನ ಕೋಪ ದವಡೆಗೆ ಮೂಲ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ಅಸಹಾಯಕನು ಸಿಟ್ಟು ಮಾಡಿಕೊಂಡರೆ ಅದರಿಂದ ಅವನಿಗೇ ನಷ್ಟ ಎಂಬುದೇ ಈ ಗಾದೆಯ ಸಾರಾಂಶವಾಗಿದೆ. ಬಡವ ಮತ್ತು ಶ್ರೀಮಂತ ಎಂಬ ಎರಡು ವರ್ಗಗಳನ್ನು ಸಮಾಜದಲ್ಲಿ ನೋಡುತ್ತೇವೆ. ಸಮಾಜದಲ್ಲಿ ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದರೆ ಆ ವ್ಯಕ್ತಿಯನ್ನು ಬಡವ ಎಂದು ಕರೆಯುವರು. ಇಂತಹ ವ್ಯಕ್ತಿ ತನಗಾಗುವ ಅನ್ಯಾಯದ ವಿರುದ್ಧ ಸಿಟ್ಟಿನಿಂದ ಪ್ರತಿಭಟಿಸಿದಾಗ ಎದುರಿಗಿರುವ ಪ್ರಬಲ ವ್ಯಕ್ತಿಗಳು ಅವನನ್ನು ಹತ್ತಿಕ್ಕುವರು. ಆ ಸಿಟ್ಟಿನ ಪರಿಣಾಮವಾಗಿ ಬಡವನು ಹೊಡೆತ ತಿನ್ನಬೇಕಾಗುತ್ತದೆ, ಅವಮಾನ ಅನುಭವಿಸಬೇಕಾಗುತ್ತದೆ. ಆದರೆ ಬಡವನಿಗೆ ಬೇರೆಯವರ ಮೇಲೆ ಸಿಟ್ಟು ಬಂದರೂ ಅದನ್ನು ಪ್ರದರ್ಶಿಸಲು ಶಕ್ತಿ ಇರುವುದಿಲ್ಲ. ಆಗ ಅವನು ತನ್ನ ಸಿಟ್ಟನ್ನು ತಾನೇ ನುಂಗಿಕೊಳ್ಳಬೇಕಾಗುತ್ತದೆ. ಅತಿಯಾದ ಬಡವನ ಸಿಟ್ಟು ಮತ್ತು ಹತಾಶೆ ಅವನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕೆಡಿಸುತ್ತದೆ. ಸಿಟ್ಟು ಯಾರನ್ನೇ ಆದರೂ ಸುಡುತ್ತದೆ. ಶ್ರೀಮಂತರು ತಮ್ಮ ಅನ್ಯಾಯಗಳನ್ನು ಮುಚ್ಚಿಹಾಕಲು ಹಣವನ್ನು ಸುರಿಯುತ್ತಾರೆ. ಆದರೆ ಶಕ್ತಿ ಇಲ್ಲದವನ ಸಿಟ್ಟು ಮೊದಲು ಅವನನ್ನೇ ಸುಡುತ್ತದೆ. ಹಾಗಾಗಿ ನಾವು ಪರಿಸ್ಥಿತಿಯನ್ನು ಅರಿತು ನಿಗ್ರಹದಿಂದ ವರ್ತಿಸಬೇಕು. ನಮಗಿಂತ ಬಲಿಷ್ಠರ ಮುಂದೆ ಸಿಟ್ಟಿನಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಬದಲಾಗಿ ಶಾಂತವಾಗಿ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಮಕ್ಕಳೇ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮಕ್ಕಳೇ, ನಾವು ಇನ್ನೊಂದು ಶ್ರೀ ನಾಲೆಡ್ಜ್ ಪಾತ್ ಎಂಬ ಇಂಗ್ಲಿಷ್ ಚಾನಲನ್ನು ಪ್ರಾರಂಭಿಸಿದ್ದೇವೆ. ಅಲ್ಲೂ ಸಹ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ. ಈ ಮೂಲಕ ನಿಮಗೆ ಬೇಕಾದಂತಹ ವಿಡಿಯೋವನ್ನು ಅಲ್ಲಿ ಪಡೆಯಿರಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.